ಪ್ರಧಾನಿ ಮೋದಿ ಅವರನ್ನ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಆದ್ರೆ ನಿಮಗ್ ಗೊತ್ತಾ, ಮೋದಿ ಅವರನ್ನ ಟ್ರೋಲ್ ಮಾಡಿದ ಹಾಗೆ ರಾಹುಲ್ ಗಾಂಧಿ ಅವರನ್ನೇನಾದ್ರೂ ಟ್ರೋಲ್ ಮಾಡಿದ್ರೆ ಅಂತಹವರ ಮನೆ ಅಥವಾ ಕಚೇರಿಗಳಿಗೆ ನುಗ್ಗಿ ಹೊಡಿತಾರೆ. ಅಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದ್ದಾವೆ. ನೀವು ನಾವೆಲ್ಲರೂ ನೋಡ್ತಾ ಇರೋ ಹಾಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಪೇಜ್ಗಳೂ ಸೇರಿದ ಹಾಗೆ ಸಾಮಾಜಿಕ ಜಾಲತಾಣಗಳ ಲಕ್ಷಾಂತರ ಅಕೌಂಟ್ಗಳಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ವಿವಿಧ ರೀತಿಯಲ್ಲಿ ಟ್ರೋಲ್ ಮಾಡಲಾಗುತ್ತೆ. ಈ ಹಿಂದಿನ ಅನೇಕ ಪ್ರಧಾನಿಗಳ ಹಾಗೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಮಾಡದೇ ಇರೋದರಿಂದ ವಿರೋಧಿಗಳಿಗೆ ಅವರ ವಿರುದ್ಧ ಏನೂ ಟೀಕೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಇದೇ ಕಾರಣಕ್ಕೆ ಮೋದಿ ಅವರು ಯಾವ ರೀತಿ ನಗುತ್ತಾರೆ ಅನ್ನೋದನ್ನ ಇಟ್ಕೊಂಡು ವಿಕೃತವಾಗಿ ಟ್ರೋಲ್ ಮಾಡ್ತಾರೆ. ಇವರು ಲಕ್ಷಾಂತರ ಬೆಲೆಯ ವಿದೇಶಿ ಅಣಬೆ ತರಿಸಿಕೊಂಡು ತಿಂತಾರೆ ಅಂತ ತಾವೇ ಒಂದು ಸುಳ್ಳು ಸುದ್ದಿಯನ್ನ ಸೃಷ್ಟಿಸಿ ಅದನ್ನೇ ಇಟ್ಕೊಂಡು ಟ್ರೋಲ್ ಮಾಡ್ತಾರೆ. ಅವರ ದೇಹದ ಬಣ್ಣದ ಬಗ್ಗೆ ಟ್ರೋಲ್ ಮಾಡಲಾಗುತ್ತೆ, ಅವರ ಎದೆಯ ಅಳತೆಯನ್ನು ಇಟ್ಕೊಂಡು ಟ್ರೋಲ್ ಮಾಡಲಾಗುತ್ತೆ. ಅಮಾಯಕ ಮಕ್ಕಳನ್ನ ಮುಂದಿಟ್ಟುಕೊಂಡು ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಮಾತನಾಡಿದ್ರೆ ಸರ್ವಾಧಿಕಾರಿ ಅಂತ ಟ್ರೋಲ್ ಮಾಡ್ತಾರೆ. ಒಂದು ವೇಳೆ ಭವಿಷ್ಯದ ದೃಷ್ಟಿಯಿಂದ ಅವರನ್ನೆಲ್ಲ ಕ್ಷಮಿಸಿದ್ರೆ ಅದೂ ಕೂಡ ಟ್ರೋಲ್ ಆಗುತ್ತೆ. ಹೀಗೆ ತಮ್ಮನ್ನ ಸಲ್ಲದ ವಿಷಯಗಳಿಂದ ನಿರಂತರವಾಗಿ ಟ್ರೋಲ್ ಮಾಡ್ತಾ ಇದ್ರೂ ಕೂಡ ಪ್ರಧಾನಿಯವರು ಅವರ ಯಾರ ಮೇಲೂ ಕೋಪಗೊಂಡಿಲ್ಲ. ತನ್ನ ಅಧಿಕಾರವನ್ನ ಬಳಸಿ ಶಿಕ್ಷಿಸುವ ಕೆಲಸ ಕೂಡ ಮಾಡಲಿಲ್ಲ. ಆದರೂ ಅದೇ ವಿರೋಧಿಗಳ ಪ್ರಕಾರ ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ. ದೇಶದ ಪ್ರಧಾನಿಯನ್ನೇ ಅಷ್ಟೊಂದು ಟ್ರೋಲ್ ಮಾಡಿದವರಿಗೆ ಏನೂ ಆಗಿಲ್ಲ ಅಂದ ಮೇಲೆ ವಿರೋಧ ಪಕ್ಷದವರನ್ನ ಟ್ರೋಲ್ ಮಾಡಿದ್ರೆ ಏನಾಗಬಹುದು ಅಂತ ಅಂದುಕೊಂಡು ರಾಹುಲ್ ಗಾಂಧಿ ಅವರನ್ನೇನಾದ್ರೂ ಟ್ರೋಲ್ ಮಾಡೋಕೆ ಹೋಗಿಬಿಟ್ಟಿರಾ? ಎಚ್ಚರಿಕೆ, ಹಾಗೇನಾದ್ರೂ ಮಾಡಿದ್ರೆ ನಿಮ್ಮನ್ನ ಯಾರಿಂದಲೂ ಕಾಪಾಡೋಕ್ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಸ್ಟೋರಿಯಾ ಫುಡ್ಸ್ ಅನ್ನುವಂಥ ಒಂದು ಕಂಪನಿ ತನ್ನ ಪಾನೀಯ ಜಾಹೀರಾತೊಂದನ್ನು ಬಿಡುಗಡೆ ಮಾಡಿತು. ಈ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಹೋಲ್ತಾರೆ. ಮತ್ತು ಆ ಜಾಹೀರಾತು ರಾಹುಲ್ ಗಾಂಧಿ ಅವರ ಪೆದ್ದುತನವನ್ನ ವ್ಯಂಗ್ಯತನ ಮಾಡುವ ಹಾಗೆ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ತಕರಾರು ತೆಗೆಯಿತು. ಕೇವಲ ತಕರಾರು ತೆಗೆದಿದ್ದಷ್ಟೇ ಅಲ್ಲ, ಮುಂಬೈನಲ್ಲಿರುವಂತಹ ಆ ಕಂಪನಿಯ ಕಚೇರಿಯೊಳಗೆ ತನ್ನ ಕಾರ್ಯಕರ್ತರನ್ನ ನುಗ್ಗಿಸಿ, ಗಲಾಟೆ ಎಬ್ಬಿಸಿ, ಪೀಠೋಪಕರಣಗಳನ್ನು ತೂರಾಡಿ ಎಸೆದು, ಕಿಟಕಿ ಬಾಗಿಲುಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿಸಿ, ಕೈಗೆ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿಸಿ ಆ ಜಾಹೀರಾತನ್ನು ಪ್ರಸಾರ ಮಾಡದಂತೆ ಎಚ್ಚರಿಕೆಗೊಳಿಸಿತ್ತು. ಕಾಂಗ್ರೆಸ್ ಪಕ್ಷದ ದಾಳಿಗೆ ಕಂಗಾಲಾದ ಸ್ಟೋರಿಯಾ ಫುಡ್ಸ್ ಅಧಿಕೃತವಾಗಿ ಲಿಖಿತವಾಗಿ ಕಾಂಗ್ರೆಸ್ ಪಕ್ಷದ ಕ್ಷಮೆ ಯಾಚಿಸಿತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಬೆದರಿಕೆಗೆ ಮಣಿದು ಯೂಟ್ಯೂಬ್ ಮತ್ತು ಇತರ ಡಿಜಿಟಲ್ ಚಾನೆಲ್ಗಳಿಂದ ತನ್ನ ಜಾಹೀರಾತನ್ನ ಬೇಷರತ್ತಾಗಿ ಹಿಂಪಡೆಯುವುದಾಗಿ ತಿಳಿಸಿತು. ರಾಜಕೀಯ ಒತ್ತಡಕ್ಕೆ ಒಳಗಾದ ಕಂಪನಿ ತನ್ನ ಕಚೇರಿಯ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದಂತಹ ದಾಳಿ ಮತ್ತು ವಿಧ್ವಂಸಕ ಕೃತ್ಯಗಳ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವುದಿಲ್ಲ ಅಂತ ಹೇಳಿ ಕೂಡ ಒಪ್ಪಿಕೊಂಡಿತ್ತು. ಕಂಪನಿಯೇನೋ ಭಯ ಪಟ್ಟುಕೊಂಡು ಆ ದಾಳಿಕೋರರ ವಿರುದ್ಧ ಮೊಕದ್ದಮೆ ಹೂಡದೇ ಇರೋದಕ್ಕೆ ನಿರ್ಧಾರ ಮಾಡಿತು. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕರ್ತರು ಮಾಡಿದ ವಿಧ್ವಂಸಕ ಕೃತ್ಯದ ಹೊಣೆಯನ್ನು ಹೊತ್ತು ಕ್ಷಮೆಯಾಚಿಸ್ತಾ ಎಲ್ಲಾದರೂ ಉಂಟಾ? ನಮ್ಮ ಪಕ್ಷದ ನಾಯಕರಿಗೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಅಪಮಾನ ಮಾಡಿದರೆ ನಾವು ಎಂದಿಗೂ ಸಹಿಸೋದಿಲ್ಲ. ಎಲ್ಲ ವಿರೋಧಿಗಳು ಇದನ್ನು ಎಚ್ಚರಿಕೆಯಾಗಿ ತೆಗೆದುಕೊಳ್ಳಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ ಆ ವಿಧ್ವಂಸಕ ಕೃತ್ಯವನ್ನ ಬಹಿರಂಗವಾಗಿ ಸಮರ್ಥಿಸಿಕೊಂಡ್ರು. ಹಾಗಾದ್ರೆ ಈಗ ಹೇಳಿ, ಇಲ್ಲಿ ಸರ್ವಾಧಿಕಾರಿ ಯಾರು? ಮೋದಿಯಾ? ಇಂದಿರಾ ಗಾಂಧಿ ಮೊಮ್ಮಗನ?